ನಾನು ಇವಾಗಲೂ ಹೇಳ್ತೀನಿ, ಎಲ್ಲಾದ್ರೂ ಒಂದು ಕಾಂಡೋಮ್ ಪ್ಯಾಕೆಟ್ ಏನಾದರೂ ಸಿಕ್ತು ಅಂತಿಲ್ಲ ಅಂದರೆ ಅದನ್ನು ನಾನು ತುಳಿಯೆಲ್ಲ ಸೈಡಿಗೆ ಎತ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಹೋಗ್ತೇನೆ. ನಾನು ಒಬ್ಬನಿಗೆ ಒಂದು 300 ರೂಪಾಯಿಗೆ ದೇಹ ಕೊಡ್ತಾ ಇದ್ದೀನಿ ಅಂತಬಿಟ್ಟು ಹೇಳ್ದ ಅಂದರೆ ಹಂಗೇನಾದರೂ ಆಯಿತು ಅಂದರೆ ನನ್ನನ್ನು ನಾನೇ ಮಾಡ್ಕೊಂಬಿಟ್ಟು ಕಾಯಿನ್ಗಳು ಇಟ್ಕೊತಾನೆ ಇರ್ತೀನಿ. ನನಗೂ ದುಡ್ಡು ಬೇಕು ಗುರು. ಇವಾಗ ನಾನು ಇಲ್ಲಿ ಮನೆ ಬಿಟ್ಟು ಹೋದ ಅಂತಂದ್ರೆ ನಾನು ಬೇರೆ ಕಡೆಯಲ್ಲಿ ಮನೆ ಸಿಗಲ್ಲ, ನಮ್ಮ ನೋಡಿದ್ರೇ ಮನೆ ಕೊಡೋಲ್ಲ. ಇನ್ನೊಂದು ಕೇಳಿದೆ ನಾನು, ಏನಂದರೆ ಈಗ ನೀವು ಏನು ಚೇಂಜ್ ಮಾಡ್ಕೋತಾ ಇರ್ತೀರ ಇದನ್ನ, ಅದು ಭಿಕ್ಷೆ ಬೇಡಿ ಅಥವಾ ಇದನ್ನ ಮಾಡಿಬಿಟ್ಟೆ ಮಾಡೋದು ಅಂತ ಎಲ್ಲ ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಅದೆಲ್ಲ ಫಿಲ್ಮೇಸ್ಟಿಕ್ ಆಗಿ ತೋರ್ಸಕ್ಕಂಥದ್ದು ಅದೆಲ್ಲನೂ. ಇವರು ಹೆಂಗೆ ಅಂತಬಿಟ್ಟು ಇಲ್ಲ ಅಂದರೆ ಭಿಕ್ಷೆ ಬೇಡಿ ದುಡ್ಡಲ್ಲೇ ಇದು ಮಾಡ್ಕೋಬೇಕು, ಓಕೆನಾ, ಇಲ್ಲ ಅಂತೆಲ್ಲ ಅಂದ್ರೆ ಮಾಡ್ಕೋಬಾರ್ದು. ಇನ್ನೊಂದು ಕೆಲವೊಂದು ನೀವು ನೋಡಿದ್ದೀರಾ, ಓಲ್ಡಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ಓಲ್ಡ್, ಓಕೆನಾ, ಏನು ಅಂತಲ್ಲ ಅಂದರೆ ಒಂದು ಬೇಬಿ ಆಗಿರುತ್ತೆ, ಲೈಕ್ ಅದು ಟ್ರಾನ್ಸ್ ಬೇಬಿ ಆಗಿರುತ್ತೆ, ಲೈಕ್ ಬೈ ಬರ್ತೆ ಕೆಲವೊಂದು ಟ್ರಾನ್ಸ್ ಬೇಬಿ ಆಗಿರುತ್ತೆ ತಾನೆ, ಅವ್ರು ಬಂದುಬಿಟ್ಟು ಟ್ರಾನ್ಸ್ಜೆಂಡರ್ಸ್ ತೊಗೊಂಡೋಗ್ಬಿಟ್ಟು ಸಾಕೋತಾರ, ತೊಗೊಂಡೋಗ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಯಾವ ಮಗುನೂ ಕೊಡಲ್ಲ. ಕೆಲವೊಂದು ಇವರು ಫಿಲ್ಮೆಸ್ಟಿಕ್ಕಾಗಿ ಮಾಡಬೇಕು ಅಂತೇಳಿದ್ರೆ ಕೆಲವೊಂದು ಅಪಪ್ರಚಾರಗಳು ಜಾಸ್ತಿ ಮಾಡಿದ್ದಾರೆ. ಏನು ಅಂತೇಳಿದ್ರೆ ಸತ್ತಾಗ ನಮ್ಮನ್ನು ಯಾರೂ ಮುಖ ತೋರಿಸಲ್ಲ, ಸತ್ತಾಗ ಯಾರೂ ಮುಖ ತೋರಿಸಲ್ಲ, ರಾತ್ರಿ ಮಣ್ಣು ಮಾಡ್ತಾರೆ. ಆವಾಗಿನ ಕಾಲದಲ್ಲಿ ಮಾಡ್ತಾ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಇವಾಗ ಅಂತೆಲ್ಲ ಅಂದರೆ ಅದ್ದೂರಿಯಾಗಿ ಕರ್ಕೊಂಡು ಹೋಗ್ತಾರೆ. ಹೌದು, ತುಂಬ ಟೆಕ್ನಾಲಜಿ ಮುಂದುವರಿದೆ, ಅದೆಲ್ಲ ಯಾರು ಪಾಲಿಸ್ತಾರೆ. ಅದನ್ನು ಇನ್ನೊಂದೇನು ಅಂತೆಲ್ಲ ಅಂದರೆ, ಹಾಂ, ಯಾರಾದರೂ ತೀರೋಗಿರೋರು ನಾನು ಒಬ್ಬರನ್ನೂ ನೋಡಿಲ್ಲ, ಒಳ್ಳೆಯದು, ಒಬ್ಬರನ್ನೂ ನೋಡಿಲ್ಲ, ಕೇಳಿದ್ದೀನಿ ಲೈಕ್ ಈ ರೀತಿ ಆಗಿದೆ ಅಂತಬಿಟ್ಟು ಕೇಳಿದ್ದೀನಿ. ಬಟ್ ನನಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲ್ಲ, ಪರಿಚಯ ಇರಲ್ಲ ಅಂತಬಿಟ್ಟು ನಾನು ಹೋಗಿಲ್ಲ. ನೀವು ಒಂದು ಬೇರೆ ಇದಕ್ಕೆ ಬಂದಿದ್ದೀರಾ ನೀವೀಗ, ನಿಮ್ಮದೇ ಆದ ಜೀವನ ರೂಪಿಸ್ಕೊಳ್ಳೋಕ್ಕೆ? ನಾನು ಪರ್ಸ್ನಲ್ ಆಗಿ ನಾನು ಹೆಣ್ಣಾಗಬೇಕು ಅಂತಬಿಟ್ಟು ಬಂದಿದ್ದೀನಿ, ನಾನು ಹೆಣ್ಣು ಥರ ಬದುಕಬೇಕು ಅಂತಬಿಟ್ಟು ಬಂದಿದ್ದೀನಿ. ಸೊ ನಾನು ಆ ಥರದಕ್ಕೆಲ್ಲ ಹೋಗಲ್ಲ, ಮಿಂಗಲ್ ಆಗ್ತೀನಿ. ನಮ್ಮ ಕಮ್ಯುನಿಟಿ ಫಂಕ್ಷನ್ಸ್ಗಳಲ್ಲಿ ಏನಾದರೂ ನಮ್ಮ ಪ್ರೈಡ್ ಅಂತ ಬಿಟ್ಟು ಆಗುತ್ತೆ, ಅದರಲ್ಲಿ ಎಲ್ಲ ನಾನೇ ಮಿಂಚ್ತಾ ಇರ್ತೀನಿ. ನಾನು ತುಂಬ ಪೇಪರ್ಸಲ್ಲಿ ಎಲ್ಲನೂ ಬಂದಿದೆ, ನಾನು ಹೋಗ್ತಾ ಇರ್ತೀನಿ. ಐ ಲವ್ ಮೈ ಕಮ್ಯುನಿಟಿ. ಬಟ್ ಅವ್ರ ಜೊತೆನೇ ಇದ್ಕೊಂಡ್ಬಿಟ್ಟು ಅವ್ರ ಜೊತೆನೇ ಇದು ಮಾಡೋ ಥರ ನಾನು ಮಾಡಲ್ಲ. ನಾನು ಪರ್ಸ್ನಲ್ ಆಗಿ ಹೇಳ್ತೇನೆ. ನಾನು ಇದರಲ್ಲಿ ಟ್ರಾನ್ಸ್ಜೆಂಡರ್ ಇನ್ನೊಂದು ಏನು ಅಂದರೆ ಸೆಕ್ಸ್ ವರ್ಕ್ ಕೂಡ ಕೆಲವರು ಮಾಡ್ತಾರೆ. ಹೌದು, ಅಂದರೆ ತುಂಬ ಅಂದರೆ ನೋಡಿದ ತಕ್ಷಣವೇ ಅನ್ಕೊಂಡ್ಬಿಡ್ತಾರೆ ಇವರು, ಅಂದರೆ ಎಲ್ಲರೂ ಅದನ್ನೇ ಮಾಡೋರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸಿರೋ ಪ್ರಕಾರ. ಅಂದರೆ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿಮ್ಮ ಮುಂಚೆನೇ ಒಂದು ಹೇಳಿದೆ, ಇವಾಗಲೂ ನಾನು ಹೇಳ್ತೀನಿ, ನಮ್ಮ ಜೀವನಕ್ಕೋಸ್ಕರ ನಾವೇನು ಮಾಡಿದ್ರೂ ತಪ್ಪಾಗಲ್ಲ. ನಾನು ಇವಾಗಲೂ ಹೇಳ್ತೀನಿ, ಎಲ್ಲಾದ್ರೂ ಒಂದು ಕಾಂಡೋಮ್ ಪ್ಯಾಕೆಟ್ ಏನಾದರೂ ಸಿಕ್ತು ಅಂತಿಲ್ಲ ಅಂದರೆ ಅದನ್ನು ನಾನು ತುಳಿಯೆಲ್ಲ ಸೈಡಿಗೆ ಎತ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಹೋಗ್ತೇನೆ. ಯಾಕಂತಿಲ್ಲ ಅಂದರೆ ನಮ್ಮಂಥವ್ರದ್ದು ಎಷ್ಟೋ ಜನ ಜೀವನ ಉಳಿಸಿದೆ, ನಮ್ಮಂಥವ್ರು ಎಷ್ಟೋ ಜನದ್ದು ಊಟ ಹಾಕಿದೆ, ಹೌದಾನೆ. ನಾನು ಸಮೇತ ಕೆಲವೊಂದು ಟ್ರಾನ್ಸ್ಜೆಂಡರ್ಸ್ ಮನೇಲಿ ಹೋಗ್ಬಿಟ್ಟು ಊಟ ಮಾಡ್ತೀನಿ, ಓಕೆನಾ. ಎಲ್ಲರೂ ನಾನು ಒಂದೇ ಥರ ಅಂತಬಿಟ್ಟು ಹೇಳಲ್ಲ, ಓಕೆನಾ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ, ಅದು ನಾನು ಅವ್ರ ತಪ್ಪು ಅಂತಬಿಟ್ಟು ನಾನು ಯಾವತ್ತೂ ಹೇಳಲ್ಲ, ಓಕೆನಾ. ಅವ್ರ ಜೀವನಕ್ಕೋಸ್ಕರ ಅವ್ರು ಏನು ಮಾಡೋಸ್ಕರ ಸೆಕ್ಸ್ ವರ್ಕರ್ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಆ ಥರ ಯಾರಾದರೂ ಪರಿಚಯ ಇರೋರು ತುಂಬ ಜನ ಇದ್ದಾರೆ, ಪರಿಚಯ ಇರೋರು ತುಂಬ ಜನ ಇದ್ದಾರೆ, ಆ ಥರದವರು ಪರಿಚಯ ಇದ್ದಾರೆ. ಇವಾಗ ನೋಡಿ, ನಾನು ಒಂದು ಸುಂದರವಾಗಿದ್ದೀನಿ, ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಓಕೆನಾ. ನಾನು ಒಬ್ಬನಿಗೆ ಒಂದು 300 ರೂಪಾಯಿಗೆ ದೇಹ ಕೊಡ್ತಾ ಇದ್ದೀನಿ ಅಂತಬಿಟ್ಟು ಹೇಳ್ದ ಅಂದರೆ, ಓಕೆನಾ, ನಂದು ಏನು ಪರಿಸ್ಥಿತಿ ಇರ್ಬೋದು, ಓಕೆನಾ. ಲೈಕ್ ತುಂಬ ಜನ ಕೆಲವೊಬ್ಬರು ಹೈವೇ ಮೇಲೆ ನಿಂತ್ಕೊತಾರೆ, ರೋಡಲ್ಲಿ ನಿಂತ್ಕೊಂಡು ಕೆಲವೊಬ್ರು ನೋಡ್ಕೊಂಡ್ರೆ ನೀವು ಒಂದು ದಿನಕ್ಕೆ ಎಷ್ಟು ಜನದ ಹತ್ರ ಹೋಗ್ಬೋದು? ಒಬ್ಬರ ಹತ್ರ, ಇಬ್ಬರ ಹತ್ರ, 3 ಜನದ ಹತ್ರ, ಓಕೆನಾ. ಆದ್ರೂ ಸಮೇತ ಅವರು ಒಂದು ದಿನಕ್ಕೆ ಲೈಕ್ ಒಂದು 6 o'clock ಒಂದು ಎಷ್ಟೋ ಗಂಟೆ ತನಕ ನಿಂತ್ಕೊಂತಾರೆ. ಐ ಡೋಂಟ್ ನೋ ಅಬೌಟ್ ದಟ್ ಟೈಮಿಂಗ್ಸ್, ಓಕೆನಾ. ಆದರೂ ಒಂದು 200 ರೂಪಾಯಿಗೋಸ್ಕರನೂ ಹೋಗಿರ್ತಾರೆ, 200 ರೂಪಾಯಿ, 150 ರೂಪಾಯಿ. ಅವ್ರ ಪ್ರಾಬ್ಲಮ್ ಏನಿರುತ್ತೆ ಹೇಳಿ, ಹೌದಲ್ವಾ? ಏನಕ್ಕೋಸ್ಕರ ಅವ್ರದ್ದೇ ಆಗಿರೋಕ್ಕಂಥ ಕಮಿಟ್ಮೆಂಟ್ಸು, ಅದು ಇದು, ದಾರಿನೇ ಇಲ್ಲ, ಆಪ್ಷನ್ಸೇ ಇಲ್ಲ. ಆಲ್ಮೋಸ್ಟ್ ಅದೂ ಕಡಿಮೆ ಆಗಿದೆ ಅಂತಲೇ ನಾನು ಅನ್ಕೊತಿದ್ದೀನಿ. ಯಾಕಂತಿಲ್ಲ ಅಂದರೆ ಎಲ್ರಿಗೂ ಬದುಕಬೇಕು ಅನ್ನೋಕ್ಕಂಥದ್ದು ಆಸೆ ಬಂದುಬಿಟ್ಟಿದೆ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನು ಕೆಲಸ ಮಾಡೋರಿದ್ದಾರೆ. ಲೈಕ್ ರೀಸೆಂಟಾಗಿ ಆಟೋ ಓಡಿಸೋರು ಬಂದಿದ್ದಾರೆ, ಟ್ರಾನ್ಸ್ಜೆಂಡರ್ಸಲ್ಲಿ ಆಟೋ, ಲೈಕ್ ಟೀ ಅಂಗಡಿ ಮಾಡಿದ್ದಾರೆ, ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಹೌದು, ತುಂಬ ಬೇರೆ ಬೇರೆ ಕಡೆಯಲ್ಲಿ. ಇವಾಗ ನಾನು ಅವ್ರು ನೋಡಿಬಿಟ್ಟು ಚೇಂಜ್ ಆಗಬೇಕು ಅಂತಲೇ ನಾನು ಬಂದಿದ್ದೀನಿ. ಇವಾಗ ನನ್ನನ್ನು ನೋಡಿಬಿಟ್ಟು ಬೇರೆಯವರು ಸಮೇತ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತಬಿಟ್ಟು ಹೇಳ್ಬಿಟ್ಟು ನನ್ನ ನೋಡಿಬಿಟ್ಟು ಬೇರೆಯವ್ರು ಚೇಂಜ್ ಆಗ್ಬೋದಲ್ವಾ? ನಾನು ಅದೇ ಹೇಳ್ತಾ ಇರೋದು. ಇವಾಗ ಎಲ್ಲನೂ ಚೇಂಜ್ ಆಗ್ತಾ ಇದೆ, ಸಮಾಜ ಬದಲಾಗ್ತಾ ಇದೆ, ಆದ್ರೂ ಎಲ್ಲೋ ಕಡೆಯಲ್ಲಿ ಗೊಂದಲ ನಡೀತಾ ಇದೆ.
ಎಲ್ಲೋ ಕಡೆಯಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಮುಂದೊಂದು ದಿನ ಅಂತಬಿಟ್ಟು ನನ್ನ ಅನಿಸಿಕೆ. ಆಗ್ತಾ ಇದೆ ಒಟ್ಟಿನಲ್ಲಿ, ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಕಡೆಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇವಾಗ ನನ್ನನ್ನೇ ಇಟ್ಕೊಳ್ಳಿ, ಲೈಕ್ ನಮ್ಮಂಥವ್ರನ್ನ ಎಲ್ಲೋ ಮನೆ ಬಾಡಿಗೆನೂ ಕೊಡಲ್ಲ, ಓಕೆನಾ, ತುಂಬ ಇವಾಗ್ಲೂ ಕೊಡಲ್ಲ. ಈ ಮನೇಲಿ ನಾನು ಇರೋದು ಏನಕ್ಕೂ ಅಂತಿಲ್ಲ ಅಂದರೆ ನಮ್ಮ ಓನರ್ ದೇವ್ರ ಥರಪ್ಪ. ನಾನು ಫಸ್ಟು ನನ್ನ ಫ್ರೆಂಡ್ ಹೆಸ್ರ ಮೇಲೆ ಈ ಮನೆ ತೊಗೊಂಡಿರೋದು, ಆಮೇಲೆ ಹೋಗ್ತಾ 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 ನಾನಿದ್ದೀನಿ ಅಂತಬಿಟ್ಟು ಗೊತ್ತಾಯಿತು. ಆಂಟಿ ನಾನು ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ, ಇದೇ ಅಮ್ಮ ಆರಾಮಾಗಿರಮ್ಮ, ಯಾರಿಗೂ ತೊಂದರೆ ಕೊಡಬೇಡ, ನಾನು ಏನೂ ಇಲ್ಲ, ಆರಾಮ್ಸಿರಮ್ಮ ಅಂತಲೇ ಹೇಳ್ತಾರೆ. ಇವಾಗ ನಾನು ಇಲ್ಲಿ ಮನೆ ಬಿಟ್ಟು ಹೋದ ಅಂತಂದರೆ ನಾನು ಬೇರೆ ಕಡೆಯಲ್ಲಿ ಮನೆ ಸಿಗಲ್ಲ, ನಮ್ಮ ನೋಡಿದ್ರೇ ಮನೆ ಕೊಡೋಲ್ಲ, ನಮ್ಮಂಥವ್ರು ನೋಡಿದ್ರೇ ಮನೆ ಕೊಡೋಲ್ಲ. ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಅಂತ. ಇಲ್ಲ, ಅವ್ರಿಗೆ ಮನೆ ಕೊಡೋದೇ ಇಲ್ಲ. ನಾವು ಅದರಲ್ಲಿ ಏನು ಗೊತ್ತಾ, ಲೈಕ್ ದೊಡ್ಡದಾಗಿರೋಕ್ಕಂತ ಕೆಲವೊಂದು ಮಾತು ಹೇಳ್ತಾರೆ, ಅಯ್ಯೋ ನೀವು ದೇವ್ರ ಥರ ಹೆಸ್ರಿಗೆ ಮಾತ್ರ. ಓಕೆ, ನಾನು ದೇವರು ಅಂತ ಬಿಟ್ಟು ನಾನು ನಂಬ್ತೀನಪ್ಪ, ನಾನು ದೇವರು. ನಾನು ಕೆಲವೊಬ್ರು ಹೇಳ್ತಾರೆ ನೀವು ದೇವ್ರ ಥರ, ನೀವು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗುತ್ತೆ, ಹಂಗೆ ಹಿಂಗೆ 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 ಅಂತಬಿಟ್ಟು ಹೇಳ್ತಾರೆ. ಓಕೆ, ನಾನು ದೇವ್ರ ಥರ ಅಂತಬಿಟ್ಟು ಹೇಳ್ತೀನಿ, ಓಕೆನಾ. ನಾನು ನಿಮ್ಮ ಮನೆಗೆ ಬಾಡಿಗೆ ಕೇಳಕ್ಕೆ ಬಂದರೆ ನೀವು ನಮ್ಮ ಮನೆಗೆ ಬಾಡಿಗೆ ಕೊಡಲ್ಲ, ದೇವ್ರಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತೀರಾ ನೀವು. ಒಂದು 10 ರೂಪಾಯಿ ಕೇಳಿದ್ರೆ ನೀವು ಕೊಡಲ್ಲ, ಹೌದಲ್ವಾ? ಅದೆಲ್ಲ ಏನು ಗೊತ್ತಾ, ಅಷ್ಟೊಂದೆಲ್ಲ ನಾನು ಯಾವುದೂ ನಂಬಲ್ಲ. ನಾನು ಕೆಲವೊಬ್ಬರು ಹೇಳ್ತಾರೆ ನೀವು ಈ ಥರ ಕೆಟ್ಟದಾಗ ಇದು ವಿಡಿಯೋ ಮಾಡ್ತಿರ್ತಾನೆ, ನಾವು ನಿಮ್ಮನ್ನು ದೇವ್ರು ಅಂದ್ಕೊಂಡಿದ್ದೀವಿ, ಆ ಥರ ನಿಮ್ಮ ದೇವ್ರ ಸ್ವರೂಪ ಅಂತ. ನಾನೇನಾದರೂ ಅಂದ ನಿಮಗೆ ನನ್ನ ದೇವರು ಅಂತಬಿಟ್ಟು ಅನ್ನ ಹೇಳಿ ಅಂತ? ನಾನು ನಿಮ್ಮ ಥರ ಮನುಷ್ಯಳೇ ಅಪ್ಪ, ಓಕೆನಾ. ನಾನು ಲೈಕ್ ಏನು ನನ್ನ ದೇವರು ನಾನು ಶಾಪ ಹಾಕಿದ್ರೆ ಅದಾಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಯಾವತ್ತೂ ಹೇಳಿಲ್ಲಪ್ಪ. ಎಲ್ರದ್ದು ಕರ್ಮ ಅನ್ನೋದೇನು ಇರುತ್ತೆ ತಾನೇ, ಅದು ಹೋಗುತ್ತೆ, ಹೌದಲ್ಲ. ಅದೆಲ್ಲ ನಾನಂತರೂ ಯಾವುದೇ ಕಾರಣಕ್ಕೆ ನಾನು ನಂಬಲ್ಲ. ನಾನು ಕೆಲವೊಬ್ರು ಹೇಳ್ತಾರೆ 1 ರೂಪಾಯಿ ಕಾಯಿನ್ ಕೊಡಿ ಮೇಡಮ್, ಅದು ಕೊಡಿ ಮೇಡಮ್ ಅಂತಬಿಟ್ಟು. ಅದು ಕೆಲವೊಂದು ಸೈಂಟಿಫಿಕ್ಟಾಗಿ ಲೈಕ್ ಇರ್ಬೋದು, ನಿಜ ಇರ್ಬೋದು, ಬಟ್ ನಾನು ನಂಬಲ್ಲ, ಓಕೆ ತಾನೆ. ಏನೋ ಎಂತನೋ ಯಾರಾದರೂ ಒಬ್ರು ಹೇಳ್ದ ಅಂದರೆ ಒಳ್ಳೇದಾಗುತ್ತೆ ಅಂತಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತೆಲ್ಲ ಅಂದ್ರೆ ಸುಮ್ಮನೆ ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದು ಮಾಡಿ, ದೇವ್ರು ಒಳ್ಳೇದು ಮಾಡೋನಿಂದಾನೆ ದೇವ್ರ ಹತ್ರ ಕೇಳ್ಕೊಳ್ಳಿ. ನಾನೇ ನಿಮ್ಮ ಥರ ಮನುಷ್ಯಳೆ, ಹೌದು ತಾನೆ. ನಾನು ಎಲ್ರಿಗೂ ಒಳ್ಳೇದು ಬೈಸ್ಕೊಂಬಿಟ್ಟು ಎಲ್ರಿಗೂ ಆಶೀರ್ವಾದ ಒಳ್ಳೇದಾಗುತ್ತೆ ಅಂತಬಿಟ್ಟು ಏನಾದರೂ ಮಾಡ್ದೆ ಅಂದರೆ ಫಸ್ಟ್ ನಾನೇ ಆಶೀರ್ವಾದ ತೊಗೊತೀನಿ, ಹೌದಲ್ಲ. ನನಗೆ ಸಿಗಲಿ ಅಂತ ಬಟ್ ಫಸ್ಟ್ ನಾನೇ ಇರಲಿಯಪ್ಪ ಅಂತ ನನಗೆ ಆಶೀರ್ವಾದ ತೊಗೊಂಡ್ಬಿಟ್ಟು ಲೈಕ್ ನನಗೆ ಕೆಲವೊಂದು ಏನು ಜೋಕ್ಸ್ ಏನು ಬರುತ್ತೆ ಅಂತಿಲ್ಲ ಅಂದರೆ ನಮ್ಮ ಹತ್ರಲಿಂದ 1 ರೂಪಾಯಿ ಕಾಯಿನ್ ತೊಗೊಂಡ ಅಂತೇಳಿದ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತಬಿಟ್ಟು ಅವ್ರು ಪರ್ಸಲ್ಲಿ ಇಟ್ಕೊತಾರೆ ಅಂತಬಿಟ್ಟು ಲೈಕ್ ಅದು ಲೈಕ್ ಇವಾಗ್ಲೂ ಮಾಡ್ತಾರೆ. ಬಟ್ ಯಾವ ಸತ್ಯನೋ ಯಾವ ಸುಳ್ಳೋ ಗೊತ್ತಿಲ್ಲ. ನಾನು ಯಾವುದೇ ಆಗಿರ್ಕೊಂಡು ಯಾರಿಗೂ ಬೇಜಾರು ಮಾಡಲ್ಲ. ಹಂಗೇನಾದರೂ ಆಯಿತು ಅಂದರೆ ನನ್ನನ್ನು ನಾನೇ ಮಾಡ್ಕೊಂಬಿಟ್ಟು ಕಾಯಿನ್ಗಳು ಇಟ್ಕೊತಾನೆ ಇರ್ತೀನಿ, ನನಗೂ ದುಡ್ಡು ಬೇಕು ಗುರು, ಹೌದಲ್ಲ. ಏನೋ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನನಗೆ ನಗು ಬರುತ್ತೆ. ನಂಬಿಕೆ, ಅವ್ರವ್ರ ನಂಬಿಕೆಗೆ ನಾನು ಯಾವುದು ಇದು ಮಾಡಲ್ಲಪ್ಪ. ನನಗೂ ಕೆಲವೊಂದು ದೇವ್ರ ಮೇಲೆ ನಂಬಿಕೆ ಇದೆ, ನಾನು ನನ್ನ ನಂಬಿಕೆಯಿಂದ ಇದು ಮಾಡಲ್ಲ, ಅವ್ರ ನಂಬಿಕೆ ಇದಿಲ್ಲ. ಕೆಲವೊಂದು ಇರುತ್ತಲ್ಲ, ತುಂಬಾ ಮೂಢನಂಬಿಕೆಗಳು ಇರುತ್ತೆ ಅಲ್ವಾ, ಅದನ್ನೇ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತಾರೆ ಕೆಲವೊಂದು ಟ್ರಾನ್ಸ್ಜೆಂಡರ್. ಆಗಲೇ ನೀವು ಹೇಳಿದ್ರಿ, ಈಗ ಒಂದು ವಾಸ್ತುಶಾಂತಿ ಇರುತ್ತೆ, ಮನೆಗೆ ಹೋಗಿರ್ತಾರೆ, ಅಥವಾ ಯಾವುದೋ ಅಂಗಡಿ ಓಪನಿಂಗ್ ಇರುತ್ತೆ, ಅಲ್ಲಿ ಹೋಗಿರ್ತಾರೆ. ಈ ಗಲಾಟೆ ಮಾಡೋವೆಲ್ಲ ನೀವು ಆಲ್ರೆಡಿ ವಿಡಿಯೋಗಳು ಕೆಲವೊಂದು ನೋಡಿರ್ತೀರಾ. ಬಟ್ ಏನು ಗೊತ್ತಾ, ನಾನು ಮೊನ್ನೆ ಒಂದು ಹೇಳಕ್ಬಿಡ್ದು, ಅಲ್ಲಿ ನಿಜವಾಗ್ಲೂ ಏನಾಗಿರುತ್ತೆ ಅಂತಬಿಟ್ಟು ಗೊತ್ತಿರಲ್ಲ. ಒಂದು ಯಾರ ಮಧ್ಯೆ ಕಾನ್ವರ್ಸೇಷನ್ ಆಗಿರುತ್ತೆ ಅಲ್ವಾ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವ್ರು ಕೆಲವೊಬ್ರು ನ್ಯೂಸ್ ಹೇಳೋರು, ಅಪಪ್ರಚಾರ ಮಾಡೋರು ಹೆಂಗೆ ಅಂತೆಲ್ಲ ಅಂದರೆ ಲೈಕ್ ಕತ್ತೆ ಹಾರಾಡ್ತಾ ಇದೆ ಅನ್ನೋ ಥರ ಮಾಡಿಬಿಡ್ತಾರೆ. ಅಲ್ಲಿ ಹಾರಾಡ್ತಾ ಇರೋದು ಬೇರೆನೇ ಇರುತ್ತೆ, ಗಿಳಿನೋ ಯಾವುದೋ ಒಂದು ಪಕ್ಷಿ ಹಾರಾಡ್ತಾ ಇದೆ, ಅಲ್ಲಿ ಕತ್ತೆನೇ ಹಾರಾಡ್ತಾ ಇದೆ ಅಂತೆ, ಹಂಗೆ ಹಿಂಗೆ ಅಂತಬಿಟ್ಟು ಇನ್ನೂ ಜಾಸ್ತಿ ಇದು ಮಾಡಿಬಿಟ್ಟು ಹೇಳಿರ್ತಾರೆ. ಅವ್ರೊಂದು ಮಾತುಕತೆ ಆಗಿರುತ್ತೆ, ಇವ್ರೊಂದು ಮಾತುಕತೆ ಆಗಿರುತ್ತೆ, ಅಲ್ಲಿ ಏನೋ ಬೇರೆ ಬೇರೆ ಥರ ಕಾನ್ವರ್ಸೇಷನ್ ಆಗಿರುತ್ತೆ. ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ, ಅದು ಅವ್ರವ್ರ ಪರ್ಸನಲ್ ಮ್ಯಾಟ್ರಲ್ಲಿ ಏನಾಗಿರುತ್ತೆ ಅಂತಬಿಟ್ಟು ಗೊತ್ತೇ ಇರಲ್ಲ. ಕೆಲವೊಂದು ಕಡೆಯಿಂದ ನಮ್ಮ ಕಡೆಯಿಂದನೇ ತಪ್ಪಾಗಿರುತ್ತೆ, ಇನ್ನು ಕಡೆಯಿಂದ ಅವ್ರ ಕಡೆಯಿಂದನೇ ತಪ್ಪಾಗಿರುತ್ತೆ. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ.